ಸೋಮವಾರ ಬಂದು ಒಣಗಿರೋ ಮೀನುಗಳನ್ನ ಮಾರ್ಬೇಕು. ಸೋಮವಾರ ಬಂದು ಒಣಗಿರೋ ಮೀನುಗಳನ್ನ ಮಾರ್ಬೇಕು. ಇವಾಗೆ ಆಟಿಟ್ಯೂಡು ಅವಾಗ್ಲೇ 70,000 ತಮಾಷೆನಾ? 70,000 ತಮಾಷೆನಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ನ ಕ್ಲೀನ್ ಮಾಡ್ಬೇಕು. ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ನ ಕ್ಲೀನ್ ಮಾಡ್ಬೇಕು. ನೇವಿನಾ? ಅಲ್ಲ, ನೀವು ನಿಮ್ದೆಲ್ಲ ನಾನು ವಾಪಸ್ ನೇವಿ ತಾನೆ? 70,000 ತಾನೆ ಸಲ್ರಿ? ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಆದ್ರೂ ಕೂಡ ಗುಂಪಲ್ಲಿರೋ 8 ಜನಕ್ಕೂ ಶೇರ್ ಮಾಡ್ಕೊಡ್ತಾರ ಅಂತ ಹೇಳಿದ ತಕ್ಷಣ ನಮ್ಮ ಫ್ಯೂಸ್ಗಳೇ ಎಗ್ರೋಯ್ತು. ನನ್ನ ಹತ್ರ 1,500 ರೂಪೀಸ್ ಇದೆ. ಇನ್ನು 1,500 ರೂಪೀಸ್ ನೀವು ಆಗ್ಬಿಟ್ಟು ಕಟ್ಬಿಡಿ, ಓಕೆನಾ? 1,500 ಕೊಡ್ಬೇಕು. ಆಮೇಲೆ ಮಿಸ್ ಅಬ್ಬಬ್ಬಬ್ಬ ಲ್ಯಾಟ್ರಿ. ಬೇಗ ಮಾಡಿ ಬೇಗ ಮಾಡ್ತಾ ಇದೀನಲ್ಲ. ಗೊತ್ತಾಗುತ್ತೆ ವೀಕ್ಷಕರಿಗೆ ನೀವು ಎಷ್ಟು ಕೆಲಸ ಮಾಡ್ತೀರಾ ಅಂತ. ಅದನ್ನ ರೇಟಿಂಗ್ ಅಲ್ಲಿ ತೆಗೆದ್ಬಿಡ್ತೀನಿ ಬಿಡಿ. ಒಂದು ವೈಟ್ ಡ್ರೆಸ್ ಹಾಕೊಂಡು ಒಂದು ಕ್ಯಾಪ್ ಹಾಕೊಂಡು ಮುಂದೆ ಅಡುಗೆ ಮುಂದೆ ನಿಂತ್ಕೊಂಡು ಕೈ ಕೊಟ್ಕೊಂಡು ಆ ಕಡೆ ನೋಡ್ಕೊಂಡು ಆಫ್ ರೋಡಿಂಗಾ? ಏನಿಲ್ಲ, ಇಲ್ಲಿಗೆ ಎಂಡಿಂಗು. ಕಾವ್ಯ ಅವರೇ, ಇವತ್ತು ನಿಮ್ಮನ್ನ ಬನ್ನಿ ಈ ಕಡೆ ಒಳ್ಳೆ ಜಾಗ ಕ್ಯಾಂಪಿಂಗ್ ಕರ್ಕೊಂಡು ಹೋಗ್ತೀನಿ. ಕನ್ಸಲ್ಲಿ ಕೂಡ ಈ ರೀತಿ ಒಂದು ಜಾಗ ಬಂದಿರಲ್ಲ, ಆ ರೇಂಜ್ಗೆ ಆ ಥರ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನಿಮ್ಮ ಕನ್ಸಲ್ಲಿ ಕೂಡ ಆ ರೀತಿ ಒಂದು ಜಾಗ ಬಂದಿರಲ್ಲ, ಹತ್ಕೊಳ್ಳಿ. ಸ್ವಲ್ಪ ಆಫ್ ರೋಡಿಂಗು ಮೊದಲನೇ ಬಾರಿ ನನ್ನ ಪ್ರಯತ್ನ, ಬಟ್ ಆದರೂ ಬೀಳ್ಸಲ್ಲ ಅನ್ನೋ ಒಂದು ಧೈರ್ಯ. ಎಷ್ಟು ಭಯಾನಕವಾಗಿದೆಯಲ್ಲ ಈ ಒಂದು ಮುಖದ್ವಾರ. ಆ್ಯಕ್ಚುಲಿ ಇದೊಂದು ಕ್ವಾರಿ, ಇದು ಒಳಗಡೆ ಹಳ್ಳ ಅಗ್ದು ಕಲ್ಲುಗಳೆಲ್ಲ ಆಚೆಗೆ ತೆಗೆದು ಸಾಕು. ನೀರು ಒಂಥರ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಎಷ್ಟು ಫ್ಯೂಲ್ ಆಗಿದೆ ಗೊತ್ತಾ? ಅದ್ಭುತ ಕಾಣಿಸುತ್ತೆ ನೋಡಿ. ಹೋಗ್ಸೋಣ ಹೋಗಿಲ್ಲ ಅಂದ್ರು ನೋಡಿ, ಕಾಣಿಸ್ತಿದ್ಯಾ? ನಮ್ಮ ಒಂದು ಕ್ವಾರಿ, ಇದು ಕಲ್ಲಿನ ಕ್ವಾರಿ. ಇವಾಗ ಸದ್ಯಕ್ಕೆ ಮುಚ್ಚಿದ್ದಾರೆ, ಯಾವುದೇ ರೀತಿ ಕಲ್ಲುಗಳು ತೆಗಿತಲ್ಲ ಆಚೆಗೆ. ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ಅದೇನು ಪೈಪ್ ಎಲ್ಲ ಹಾಕಿದಾರಲ್ಲ ನೀರು? ಇದು ಸುತ್ತಮುತ್ತ ತೋಟದವ್ರು ಇಡ್ತಾರಲ್ವಾ, ಸೊ ಇದು ನೀರು ಹೆಂಗ್ ಬರುತ್ತೆ? ಮಳೆ ಬಂದಿರೋ ಕಡೆ ಬರಗಾಲ ಅಲ್ವಾ, ನೀರು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಹೊಡೀರಿ ಒಂದು ಜಂಪ್ ಮಾಡೋಣ, ನೀರು ಬರುತ್ತಲ್ಲ. ಈಜೇನೋ ಬರ್ತೈತೆ, ಇಲ್ಲಿಂದ ಕೆಳಗಡೆ ದುಂಬಿದ್ರೆ ಅದು ಬಲಿ ಕಲ್ಲಿಗಳೇ ಐತೆ ನೋಡಿ. ಅಲ್ಲಿ ನೋಡಿ, ಕಾಣಿಸಿದ್ಯಾ ಸ್ನೇಹಿತರೆ? ನೀವು ದೇವಪುತ್ರ ಅಲ್ವಾ, ಏನೂ ಆಗಲ್ಲ. ದೇವಪುತ್ರ ಆದ್ರೂ ದೈವಿ ಪುತ್ರ ಆದರೂ ನಮಗೆ ಕೈಗಳು ಕಾಲುಗಳು ಇರೋದು, ಬಿದ್ದರೆ ಮುರಿಯೋದು ಗ್ಯಾರಂಟಿ. ಆ್ಯಕ್ಚುಲಿ ಇವತ್ತು ಕ್ಯಾಂಪಿಂಗ್ ಮಾತ್ರ ಒಂದೊಳ್ಳೆ ಪ್ಲೇಸಲ್ಲಿ ಆಗ್ತಿದ್ದೀವಿ. ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಐತೆ, ಬೈಕಿಗೆ ಕಷ್ಟ ಕೊಡೋದು ಏಕೆ? ಸ್ವಲ್ಪ ಸಮಯ ಪ್ರಜ್ಞೆಯಿಂದ ಓಡಿಸಿದ್ರೆ ಹೋಗ್ಬೋದು. ಓಕೆ ನಿಧಾನ ಇಲ್ಲಿ ಹಾಕ್ತೀನಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ಕ್ಯಾಂಪಿಂಗ್ ಆಗೋದಕ್ಕೆ ಒಂದೊಳ್ಳೆ ಕ್ವಾರಿಗೆ ಬಂದಿದ್ದೀವಿ. ಸೊ ನೋಡಿ, ಇಷ್ಟು ದೊಡ್ಡದಾಗಿದೆ ಕ್ವಾರಿ, ಇದು ತುಂಬ ದೊಡ್ಡದಾಗಿದೆ. ಸೊ ನಾವು ಅದೇ ರೀತಿ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಕೂಡ ಕಾಣಿಸ್ತಿದೆ, ಅದ್ರ ಪಕ್ಕದಲ್ಲಿ ಅಲ್ಲಿ ಇದೆಯಲ್ವಾ, ಅದ್ರ ಪಕ್ಕದಲ್ಲಿ ಅಲ್ಲಿ ಕ್ಯಾಂಪ್ ಆಗಬೇಕು ಅಂತ. ವಿಡಿಯೋ ಕೊನೆವರೆಗೂ ನೋಡಿ. ಸೊ ಕಾವ್ಯವ್ರು ಕೂಡ ರೆಡಿಯಾಗಿದ್ದಾರೆ ಇವತ್ತಿನ ಒಂದು ಕಂಟೆಂಟ್ ಕೊಡೋದಕ್ಕೆ. ರೆಡಿನಾ? ಸ್ಟಾರ್ಟ್ ಮಾಡೋಣ. ಕ್ಯಾಂಪಿಂಗ್ ಆಗಿಬಿಟ್ಟು ಬೇಗ ಒಂದು ರುಚಿಕರವಾದ ಒಂದು ಐಟಮ್ ಮಾಡಿಬಿಟ್ಟು ತಿನ್ಬಿಟ್ಟು ಮುಗಿಸ್ಕೊಳ್ಳೋಣ. ಮಳೆ ಬೀಳುವಂಥ ಒಂದು ಸಾಧ್ಯತೆ ಇದೆ, ಗಾಳಿ ಜಾಸ್ತಿ ಆಗ್ತಿದೆ, ಕೂದಲು ಮಾತೇ ಕೇಳ್ತಾ ಇಲ್ಲ. ಸ್ನೇಹಿತರೆ, ನಾವಿವಾಗ ಅಲ್ಲಿ ಕ್ಯಾಂಪಿಂಗ್ ಆಗಬೇಕು ಅಂತ. ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಅರಸಾಹಸ ಬೀಳಬೇಕು. ತಪ್ಪಿ ಜಾಡಿದ್ರೆ ಮಖಕ್ಕೆ ಮೈಗೆಲ್ಲ ಮೇಕಪ್ ಆಗ್ದಂಗೆ ಇರುತ್ತೆ. ಏನಿದು? ಬಾ, ಹೆಂಗ್ ಮಾಡಿದ್ರೆ ಕೆಲಸ ಆಗ್ತೈತೆ. ಅಲ್ಲೇನಕ್ಕೆ ಹೋಗ್ತಾ ಇದ್ದೀರಾ? ಪ್ರಕೃತಿನ ಅನುಭವಿಸೋದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಹುಲ್ಲು. ಈ ಥರ ಹುಲ್ಲು ಅಷ್ಟು ಈಸಿಯಾಗಿ ಸಿಗಲ್ಲ. ನಾವು ಹಸುಗಳು ಮೇಕೆಗಳು ತಿನ್ನೋ ಹುಲ್ಲು ನೋಡ್ಬೋದು. ಈ ಥರ ಒಂದು ಪ್ಲೇಸಸ್ ಬಂದಾಗ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಪ್ರಕೃತಿನ ಅನುಭವಿಸ್ಬೇಕು. ಮತ್ತು ಇವಾಗ ಕ್ಯಾಂಪಿಂಗ್ ಆಗೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ನೇಹಿತರೆ, ಇವಾಗ ಡಿಲೇ ಆಗ್ತಿದೆ, ಬಿಸಿಲು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ, ಮಳೆ ಬರುವಂಥ. ಕ್ಯಾಂಪಿಂಗ್ ಆಗಲ್ಲ, ಕ್ಯಾಂಪ್ ಆಗಿಬಿಡ್ತೀನಿ. ಮತ್ತು ಕಾವ್ಯ ಅವರ ಮುಖ ಕೆಂಪಗಾಗ್ಬಿಡುತ್ತೆ. ಬನ್ನಿ ಬೇಗ. ಓಕೆ, ಕ್ಯಾಂಪಿಂಗ್ ಹಾಕೊಂಡು ಬನ್ನಿ. ಈ ಕಡೆ ಆಯ್ತು ಹುಲ್ಲು, ಈ ಕಡೆ ಹೋಗಿ ನೀರಿಗೆ ಒಂದ್ಸತಿ ಬಿಟ್ಬಿಡ್ಬೇಕು. ಬೀಳ್ಸೋದ್ರಲ್ಲಿ ಇದ್ದೀರಾ ನೀರಲ್ಲಿ? ಬನ್ನಿ ಬನ್ನಿ ಬನ್ನಿ, ಬೇಗ ಕ್ಯಾಂಪ್ ಹಾಕಿ. ನಿಮ್ಗೊಂದು ಗುಡ್ ನ್ಯೂಸ್ ಇದೆ, ಹೇಳ್ತೀನಿ. ಗುಡ್ ನ್ಯೂಸಾ? ಯಾರಿಗೆ? ನಿಮಗೆ. ನಿಜ? ನಿಜ. ಎಕ್ಸ್ಟ್ರಾ 2 ಪೀಸ್ಗಳು ಏನಾದ್ರು ಕೊಡ್ತಾರೆ ಇವತ್ತು ನನಗೆ? ಪೀಸ್ ಜೊತೆಗೆ ಅಡಿಷನಲ್. ಇನ್ನೂ ಅಡಿಷನಲ್ಲ?
ಎಕ್ಸ್ಟ್ರಾ ಸಲಾಡ್ ಏನಾದ್ರು ಕೊಡ್ತೀರಾ? ಈರುಳ್ಳಿ, ಸೌತೆಕಾಯಿ ಏನಾದರೂ? ಅದು ಇರುತ್ತೆ ಅದ್ರ ಜೊತೆಗೆ. ಏನು ತಿನ್ನೋದಕ್ಕೆ ಸಂಬಂಧಪಟ್ಟಿರೋದೇನಾ? ಏನು ತಿನ್ನೋದಕ್ಕೆ ಸಂಬಂಧಪಟ್ಟಿರೋದೇನಾ? ಇಲ್ಲ, ಬೇರೆ. ಓಕೆ, ಕಾದು ನೋಡೋಣ. ಅದ್ರ ಬೇಕಾಗ್ಬಿಡ್ತೀನಿ ಹಾಗಾದ್ರೆ. ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಜೀವನಕ್ಕೆ ಸಂಬಂಧಪಟ್ಟಿರೋದು? ನಿಜ ನಿಜ. ಒಳ್ಳೆ ಗುಡ್ ನ್ಯೂಸ್ ಬರಲಿ ಅಪ್ಪ. ಸರಿ, ಆಗ್ತೀನಿ ಇದು ಬೇಗ. ಯಾಕೆ ಎಷ್ಟೊಂದು ಬಂದೋಬಸ್ತ್ ಮಾಡ್ತಿದ್ದೆ? ಅಯ್ಯೋ, ಗಾಳಿ ಜಾಸ್ತಿ ಇದೆ ಸುತ್ತಮುತ್ತ, ಸೊ ಅದಕ್ಕೆ ಮತ್ತೆ ಗಾಳಿ ಎದ್ದೇಳ್ಬಿಟ್ರೆ, ಸೊ ಅದಕ್ಕೋಸ್ಕರ ಟೆಂಟ್ ಹಾಕಿದ್ದೀವಿ. ಇಷ್ಟು ಬೇಗ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಏನು ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಗುಡ್ ನ್ಯೂಸ್ ಹೇಳ್ತೀರ ಅಂದ್ರಲ್ಲ, ಅದಕ್ಕೆ ಅಷ್ಟು ಫಾಸ್ಟಾಗಿ ಆಗ್ತಿದ್ದೀರಾ. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ. ಅದರ ಸ್ವಾಗತ ಒಳಗಡೆಗೆ. ಅಪ್ಪ ಕಣ್ಣಿಗೆ ಸ್ನೇಹಿತರೆ, ಟೆಂಟ್ ರೆಡಿ ಆಯಿತು. ಇದೇ ಕಾಣಿಸ್ತಿದೆಯಲ್ವಾ? ಈ ಒಂದು ದೊಡ್ಡ ಕ್ವಾರಿಯ ಮಧ್ಯೆ ಇವತ್ತು ಟೆಂಟ್ ಹಾಕಿದ್ದೀವಿ. ಸೊ ಅದೇ ರೀತಿ ನಮ್ಮ ಕಾವ್ಯ ಅವರು ಏನಕ್ಕೂ ರೆಡಿ ಮಾಡ್ಕೊತಿದ್ದಾರೆ, ಬನ್ನಿ ಕೇಳೋಣ. ಕಾವ್ಯ ಅವರೇ, ಏನು ರೆಡಿ ಮಾಡ್ಕೊತಿದ್ದೀರಾ? ಚಿಕನ್ಗೆ ರೆಡಿ ಮಾಡ್ತಿದ್ದೀನಿ. ಚಿಕನಲ್ಲಿ ಏನು ಐಟಮ್ ಮುಂಚೆನೇ ಹೇಳ್ಬಿಡ್ಬೇಕಾ? ಲಾಸ್ಟ್ ಹೇಳಿ, ಪರವಾಗಿಲ್ಲ. ನಮಗೆ ಪ್ರತಿ ಸಲ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ವಲ್ಲ, ನೀವು ಗೆಸ್ ಮಾಡಿದ್ರೆ ಏನಾದ್ರು ಪ್ರೈಸಸ್ ಏನಾದ್ರು ಕೊಡ್ತಿಲ್ಲ ತಾನೇ? ಗ್ರಿಲ್ ಚಿಕನ್. ಇದು ಗ್ರಿಲ್ ಚಿಕನ್ ಅಂತೆ. ಗ್ರಿಲ್ ಚಿಕನ್ ಮಾಡ್ತಿದ್ವಿ, ಬಟ್ ಗ್ರಿಲ್ ಮಾಡಲ್ಲ. ಓಕೆ, ಮತ್ತೆ ಸೊ ಅದೇ ಥರನೇ ಡಿಫ್ರೆಂಟ್ ಆಗಿ ತಿನ್ಬೋದಲ್ವಾ? ನೀವು ಹೇಳಬೇಕು, ಯಾವಾಗಲೂ ತಿನ್ಬೋದಲ್ಲ ಅಂತ ಹೇಳ್ತೀರಾ, ಎಲ್ಲ ತಿಂದು ಖಾಲಿ ಮಾಡಿರ್ತೀರಾ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಆಗಲೇ ನಮ್ಗೆ ಏನೋ ಒಂದು ಗುಡ್ ನ್ಯೂಸ್ ಇದೆ ಜೀವನಕ್ಕೆ ಸಂಬಂಧಪಟ್ಟಿರೋದು. ನೀವು ಸ್ವಲ್ಪ ಬೇಗ ನನಗೆ ಹೆಲ್ಪ್ ಮಾಡಿಕೊಟ್ರೆ ನಾನು ಅದು ನಿಮ್ಗೆ ಹೇಳ್ತೀನಿ. ಅಂದರೆ ಇವು ನಿಮ್ಮ ಕೆಲಸ ಆಗೋದಕ್ಕೆ ನನಗೇನು ಹೇಳ್ತಿಲ್ವಲ್ಲ ನೀವು ಆ ಥರ? ಇಲ್ಲ, ನಾನು ನಿಮ್ಮ ಥರ ಅಲ್ಲ ಬಿಡಿ. ಓಕೆ, ಮತ್ತೆ ಸೆಂಟ್ರಲ್ ನನಗೆ ನಂತರ ನಾನೇನು ಮಾಡ್ತೀನಿ? ನನ್ನ ಕೆಲಸಕ್ಕೆ ಏನಾದರೂ ಅವತ್ತು ಮಾಡಿದ ಹಂಗೆ ಅಲ್ವಾ? ಏನಂತ? ಅವತ್ತು ಮಾಡಿದ ಅಡುಗೆ ಚೆನ್ನಾಗಿರ್ಲಿಲ್ಲ, ಆಮೇಲೆ ದುಡ್ಡುಗೋಸ್ಕರ ಮಾಡಿಸ್ಕೊಂಡ್ರಿ. ಸ್ನೇಹಿತರೆ, ಇವರು ಪ್ಲಾಸ್ಟಿಕ್ನೆಲ್ಲ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂತಾರೆ. ಸರಿ, ಬನ್ನಿ, ಸ್ವಲ್ಪ ಚಿಕ್ಕದಾಗಿ ಕೆಲಸ ಇದೆ, ಮುಗಿಸ್ಕೊಂಡ. ಚಿಕನ್ ಕಟ್ ಮಾಡಿಕೊಡಿ. ಚಿಕನ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಅದೇನು ಅಂತ ಹೇಳಿ. ಕಾಯ್ತಾ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಬನ್ನಿ, ಬೇಗ ಬನ್ನಿ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಏನೋ ಗುಡ್ ನ್ಯೂಸ್ ಹೇಳಿರಿ. ಏನು ಗೊತ್ತಾ? ಹೇಳಿ. ನೇವಿಯಿಂದ ನಿಮಗೆ ಕೆಲಸದ್ದು ಆರ್ಡರ್ ಬಂದಿದೆ. ನೇವಿಯಿಂದ? ನೇವಿಗೂ ನಂಗೇನು ಸಂಬಂಧ? ನೀವು ಹೇಳಿದಿರಲ್ಲ, ಹಾಕಿದಿರಂತಲ್ಲ ಯಾವಾಗಲೂ. ರೀ, ನೇವಿಗೂ ನಂಗೆ ಯಾಕೆ ಸಂಬಂಧ? ನನಗೇನಕ್ಕೆ ನೇವಿದಲ್ಲಿ ಕೆಲಸ ಬರ್ತೈತೆ? ಹೌದಾ? ನಿಮಗೆ ಬಂದಿಲ್ವಾ ಅದು? ಹಂಗಾದ್ರೆ ಇಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ವಲ್ಲ. ಏನದು? ವೆಂಕಟೇಶ್ ಅಂತ ಇದೆ, ನಿಮ್ದೇ ಹೆಸರು? ಹೌದು, ನನ್ನ ಹೆಸರೇ. ಆಮೇಲೆ 70,000 ಸ್ಯಾಲ್ರಿ ಅಂತ ಇದೆ ಇದರಲ್ಲಿ. 70,000 ಸ್ಯಾಲ್ರಿ. ನಾನೇ ಅಪ್ಲೈ ಮಾಡಿದ್ದೆ ಕರೆಕ್ಟು. ಒಂದು ವರ್ಷದಿಂದ ನಾನು. ಅಯ್ಯೋ, ನೇವಿನಾ? ಅಲ್ಲ, ನೀವು ನಿಮ್ದಲ್ಲ, ನಾನು ನೇವಿ ತಾನೇ? ನೇವಿ ಅಂದರೆ ನನಗೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿನಿಂದ ಸಮುದ್ರದ ಕೆಲಸಗಳು ಮತ್ತು ಆ ಥರ ಹಡಗಲ್ಲಿ ಓಡಾಡೋದು ನನಗೆ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ 1 ಇಯರಿಂದ ನೆನಪಿರಲಿಲ್ಲ. 1 ವರ್ಷ ಹಿಂದೆ ಹಾಕಿದೆ ಬಿಡಿ. 70,000 ತಾನೆ ಸ್ಯಾಲ್ರಿ? ಹೌದೌದು, ನಿಜ. ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ನನಗೆ ಸಮುದ್ರ ಅಂದರೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ನಾನು ಮಲ್ಕೊಂಡ್ರೆ ಕನ್ಸಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸಮುದ್ರನೇ ಬರೋದು. ನನಗೆ ಸಮುದ್ರದಲ್ಲಿ ಪ್ರತಿಯೊಂದು ಆ್ಯಕ್ಟಿವಿಟೀಸು ಗೊತ್ತು ನನಗೆ. ಅಲ್ಲಿ ಬೆಳೆಯೋ ಬೆಳೆಗಳಾಗಿರ್ಬೋದು, ಅಲ್ಲಿ ಬರೋ ಮೀನುಗಳಾಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಗೊತ್ತು. ಸೊ ಇದು ನಿಮ್ದೇನ? ಹಂಗಂತೆ ನಂದೆ, ಡೌಟೇ ಇಲ್ಲ. ಯಾವಾಗಂತೆ ಆರ್ಡರ್ ಕಾಪಿ ಬಂದಿದ್ದು? ಯಾವ ಜನ ಆಗಬೇಕು? ಆರ್ಡರ್ ಕಾಪಿ ಅಲ್ಲ, ನಿಮ್ದು ಸೆಲೆಕ್ಟ್ ಆಗಿದ್ದೀರಾ ಅಂತ ಬಂದಿದ್ದೀರಾ. ಓಕೆ, ಅದನ್ನ ನೀವು ಒಂದು ಅಪ್ಲಿಕೇಶನ್ ಕಳ್ಸಿದ್ದೀರಾ. ಇದನ್ನ ಫಿಲ್ ಮಾಡಿ 3,000 ಪೇ ಮಾಡಿದ್ರೆ ನೆಕ್ಸ್ಟ್ ನೀವು ಯಾವಾಗಿಂದ ಜಾಯ್ನಿಂಗ್ ಡೇಟ್ ಅಂತ ಕೊಡ್ತಾರೆ. 3,000 ಏನಕ್ಕೆ? ಇಷ್ಟೆಲ್ಲ ಗೊತ್ತಿರೋ ನಿಮಗೆ ಅಪ್ಲಿಕೇಶನ್ ಫೀಸು, ಅಪ್ಲಿಕೇಶನ್ ಅಂತ ಗೊತ್ತಿರ್ಲಿಲ್ವಾ? ಅಲ್ಲ, 3,000 ಏನಕ್ಕೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಹಾಕಕ್ಕೆ 3,000 ಕೊಡ್ಬೇಕಾ? 3,000 ಅಲ್ಲ, ನಮ್ಮ ಕೆಲಸ 70,000 ಸ್ಯಾಲ್ರಿ ತಗೊಂಡ್ ಬರ್ತಿದೆ ಅಂತ ಹೇಳಿದ್ರೆ ಒಂದು 3,000 ಕೊಟ್ಟು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಾಗಲ್ವಾ? ಯೋಚನೆ ಮಾಡ್ತೀರಾ? ಅದಕ್ಕೂ ಅದು ಕಟ್ಟಲೇಬೇಕು ನಿಜವಾಗ್ಲೂ. ಅಪ್ಲಿಕೇಶನ್ ಫೀಸು ಚೆಕ್ ಮಾಡಿ ಒಂದ್ಸತಿ, ನೀವು ಅಪ್ಲೈ ಮಾಡಿರೋದ್ರಲ್ಲಿ ಗೊತ್ತಾಗುತ್ತಲ್ವಾ? ನಿಜವಾಗ್ಲೂ ಕಟ್ಟಬೇಕಾ? ಎಷ್ಟದು? 3,000 ಕಟ್ತೀರಾ? ಇಲ್ಲಾಂದ್ರೆ ಅದು ಬೇರೆಯವ್ರಿಗೆ ಯಾರಿಗಾದ್ರೂ ಹೋಗುತ್ತೆ. ಇವಾಗ ನಾನೇನು ಕಟ್ಟಲ್ಲ ಅಂತ ಹೇಳಿದ? 3,000ನಾ? ಕಟ್ಟೋಣ ಬಿಡಿ. ಸರಿ, ಕಟ್ಬಿಟ್ಟು ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಫಿಲ್ ಮಾಡಿಸಿ ನನ್ನ ಹತ್ರ ಫೋನ್ ಪೇ ಇಲ್ಲ, ನೀವೇ ಮಾಡ್ಬಿಡ್ತೀರಾ? ಹಾಕ್ತೀರಾ ಅಮೌಂಟು? ಈಗ ಮತ್ತೆ ಸ್ವಲ್ಪನೂ ಕ್ಯಾಶ್ ಇಲ್ವಾ? ಅದು ಸ್ವಲ್ಪ ಅಮೌಂಟ್ ಇದೆ, ಮತ್ತೆ ರಿಮೈನಿಂಗ್ ನೀವು ಹಾಕೊಂಡು ಕಟ್ತೀರಾ? ನಾನು ನಿಮಗೆ ಕೊಟ್ಬಿಡ್ತೀನಿ. ಫೋನ್ ಪೇ ಮಾಡ್ಬೇಕು ನೀವು ಉಳಿದಿದ್ದ ಅಮೌಂಟು. ನಿಮ್ಗೆ ಇವಾಗ ನಿಮ್ಮ ಹತ್ರ ಐತಾ? ನಾನು ಕೊಡ್ತೀನಿ, ಇವಾಗ ಸ್ವಲ್ಪ ಕೊಡ್ತೀನಿ. ಮಿಕ್ಕಿದ್ದನ್ನು ಹಾಕ್ಬಿಟ್ಟು ಕಟ್ಬಿಡಿ. ಇದಕ್ಕೆ ಹೆಂಗೆ ಪೇ ಮಾಡೋದು? ಅದರಲ್ಲಿ ಇರುತ್ತಲ್ವಾ, ಅದಕ್ಕೆ ಡೈರೆಕ್ಟಾಗಿ ಪೇ ಮಾಡಿದ್ರೆ ನೀವಿಗೂ ಹೊರಟೋಗ್ಬಿಡುತ್ತೆ ಅಮೌಂಟು. ಅದಕ್ಕೆ ನೀವು ಪೇ ಮಾಡಿ. ನನ್ನ ಹತ್ರ ಸ್ವಲ್ಪ ಅಮೌಂಟ್ ಕಡಿಮೆ ಇದೆ, ಮಾಡ್ತೀರಾ? ಇಲ್ಲ, ನಾನು ಮಾಡಿದ್ರೆ ಅವ್ರಿಗೆ ಡೈರೆಕ್ಟ್ ಆಗುತ್ತೆ. ನೀವು ಕೊಡಿ ನನಗೆ, ನಾನು ಮಾಡ್ತೀನಿ. ಸರಿ ಆಯಿತು. ನನ್ನ ಹತ್ರ ಸ್ವಲ್ಪ ಇದೆ. ಇವಾಗಲೇ ಕೊಡ್ಬೇಕಾ? ಯಾವಾಗ ಕೊಡ್ತೀರಾ? ಕೊಟ್ಬಿಟ್ರೆ ಒಂದು ಕೆಲಸ ಮುಗ್ದೋಗುತ್ತಲ್ವಾ? ನನ್ನ ಹತ್ರ 1,500 ರೂಪೀಸ್ ಇದೆ.
1500 rupees ನೀವು ಆಗ್ಬಿಟ್ಟು ಕಟ್ಬಿಡಿ, ಓಕೆನಾ? 1500 ಕೊಡ್ಬೇಕು, ಆಮೇಲೆ ಮಿಸ್ ಮಾಡಂಗಿಲ್ಲ. ಸರಿ ಸರಿ ಆಯಿತು. ಸೊ ಹಂಗೆ Pay ಮಾಡಿ ಈಗ. ಅಪ್ಲಿಕೇಶನ್ ಫಿಲ್ ಮಾಡಿ ಈಗ ಪೇ ಮಾಡಿ ಆಗ್ಬಿಡಿ ಈಗ. ಹಾಕ್ತೀನಿ ಇವಾಗ. ಆಮೇಲೆ ಇದೇ ಖುಷಿಲಿ ಎಲ್ರಿಗೂ ಹೇಳ್ತೀನಿ ಹಾಂ ಹಾಂ, ಕೆಲಸ ಬಂದಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೊ ಫ್ರೆಂಡ್ಸ್ಗೆ ಮಚ್. ಅವ್ರಿಗೆಲ್ಲ ಪಕ್ಕ 70,000 ಅಲ್ಲ ಸ್ಯಾಲ್ರಿ? ಪಕ್ಕ 20,000 ಮಾಡಿಬಿಡಿ ಈಗ. ನೀವೇಲಿ ಕೆಲಸ ಇದುವರೆಗೂ ನಮ್ಮೂರಲ್ಲಿ ಆ ಕೆಲಸ ಯಾರು ಮಾಡೇ ಇಲ್ಲ. ಮಾಡಿದ್ದೀನಿ. ನಿಮ್ಗೆ ನೇವಿಗೆ ಆಗಬೇಕು ಅಂತ ಏನು ಅನಿಸ್ತು? ಏನು ಗೊತ್ತು ಸಮುದ್ರ ಬಗ್ಗೆ ನಿಮಗೆ? ನಿಮಗೆ ನೀವು ಚಿಕ್ಕ ವಯಸ್ಸಿಂದ ನೀವು ಸ್ವಿಮ್ಮಿಂಗ್ ಮಾಡೋದು ಬಾವಿಗಳಲ್ಲಿ ಕುಂಟೆಗಳಲ್ಲಿ ಮಾಡಿರ್ತೀರಾ. ನಾನು ಚಿಕ್ಕ ವಯಸ್ಸಿನಲ್ಲೇ ಸ್ವಿಮ್ಮಿಂಗ್ ಮಾಡೋದಕ್ಕೆ ಸಮುದ್ರಕ್ಕೆ ಹೋಗಿದ್ದೆ. ಅಷ್ಟಿಷ್ಟ ನನಗೆ. ಹಳ್ಳಿಗಳಲ್ಲಿ ಕೆರೆಗಳಲ್ಲಿ ಮೀನುಗಳು ಹಿಡಿತಾರೆ. ನಾನು ಚಿಕ್ಕ ವಯಸ್ಸಿನಿಂದ ಮೀನು ಹಿಡಿಯೋದಕ್ಕೆ ಸಮುದ್ರಕ್ಕೆ ಹೋಗ್ತಿದ್ದೆ. ಅಷ್ಟಿಷ್ಟ ನನಗೆ. ಆ್ಯಕ್ಚುಲಿ ನಿಮ್ಮ ಮನೆಗಳಲ್ಲಿ ಸಿಟಿಗಳಲ್ಲಿ ಯಾವ ಥರ ಜೀವನ ಮಾಡ್ತೀರೋ ಸಮುದ್ರದಲ್ಲಿ ನಂಗೆ ಇಂಚು ಗೊತ್ತು. ಅಷ್ಟು ನಂಗೆ ಇಷ್ಟ ಚಿಕ್ಕ ವಯಸ್ಸಿನಿಂದ ನನಗೆ. ಒಂದ್ಸಲ ಏನಾಗುತ್ತೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನನಗೆ ಮನೆಯಲ್ಲಿ ನನ್ನ ಆಚೆಗೆ ಬಿಟ್ಟಿದ್ದಾರೆ, ಯಾರೂ ಇರಲಿಲ್ಲ ಮನೆಯಲ್ಲಿ. ಆಟ ಆಡ್ಕೊತ ನಾನು ಎಲ್ಲಿಗೆ ಹೋಗ್ಬಿಟ್ಟಿದ್ದೀನಿ ಗೊತ್ತಾ, ಸಮುದ್ರದಾಗೆ ಹೋಗ್ಬಿಟ್ಟಿದ್ದೀನಿ. ದೂರ ನಡ್ಕೊಂಡು, ಏನಿಲ್ಲ ಅಂತ ಹೇಳಿದ್ರು ಒಂದು 300-400 ಕಿಲೋಮೀಟರ್ ನಡ್ಕೊಂಡು ಆಟ ಆಡ್ಕೊಂಡು ಸಮುದ್ರ ಹತ್ರಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು. ಅಷ್ಟಿಷ್ಟ ನಂಗೆ ಸಮುದ್ರ ಅಂತ ಹೇಳಿದ್ರೆ. ನೀವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬೊಮ್ಮೆಗಳ ಜೊತೆ ಆಟ ಆಡಿರ್ತೀರಾ. ನಾನು ಸಮುದ್ರದಲ್ಲಿ ಇರ್ತಾ ಇತ್ತಲ್ಲ, ತಿಮ್ಮಿಂಗ್ಲಾಗ್ಲು ಮತ್ತೆ ದೊಡ್ಡ ಶಾರ್ಕ್ ಎಲ್ಲ ಇರುತ್ತಲ್ವಾ, ಅದ್ರ ಜೊತೆ ಆಟ ಆಡೋದು ಅಷ್ಟಿಷ್ಟ ನನಗೆ. ಅದಕ್ಕೆ ನಾನು ಹೋದ ವರ್ಷ ನಾನೆಲ್ಲನೂ ದೇವ್ರನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ನಂಗೆ ಕೆಲಸ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೆ, ಅಪ್ಲೈ ಮಾಡಿದ್ದೆ. ದೇವ್ರ ದಯ ನೋಡಿ ಇವತ್ತು ತುಂಬ ಖುಷಿ ಆಯಿತು. ಏನು ಬಿಡಿಯಪ್ಪ, ನಿಮ್ಗೊಂದು 70,000 ಸಂಬಳ ಬರುತ್ತೆ, ಲೈಫು ಸೆಟಲ್, ಆರಾಮ್ ಜೀವನ. ಆಮೇಲೆ ನಮ್ಮನ್ನೆಲ್ಲ ನೆನಪೇ ಮಾಡ್ಕೊಳ್ಳಲ್ಲ ಅನ್ಸುತ್ತಲ್ಲ? ಇವಾಗೇ ಆಟಿಟ್ಯೂಡು, ಅವಾಗಲೇ 70,000 ತಮಾಷೆನಾ? ನನಗೆ ಇವತ್ತು ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಕೊಲೀಗ್ಸ್ಗೆ, ನಮ್ಮ ರಿಲೇಟಿವ್ಸ್ಗೆ, ವೆಲ್ ವಿಶರ್ಸ್ಗೆ ಎಲ್ಲರಿಗೂ ಪಾರ್ಟಿ ಕೊಟ್ಬಿಡ್ತೀನಿ. ಸ್ವಲ್ಪ ಕಲ್ಗಳು ಬೇಕು. ಅವ್ರು ಕಲ್ಲು ಹುಡ್ಕಕ್ಕೆ ಹೋಗಿದ್ದಾರೆ. ಕ್ವಾರಿಲಿ ಬಂದು ಕಲ್ಲು ಹುಡುಕ್ತಿದ್ದಾರೆ, ಬಟ್ ಇನ್ನೂ ಕಲ್ಲೇ ಸಿಕ್ಕಿಲ್ಲ. ಸಿಗ್ತಾ ಕಾವ್ಯ ಅವರೇ ಫ್ಲಾಟ್ ಕಲ್ಲು? ಸಿಕ್ಕಿದೆ. ಇವಾಗ ಏನು ಮಾಡಬೇಕು ಅಂತ ಅದರಲ್ಲೇ? ಸ್ವಲ್ಪ ಗ್ರಿಲ್ಡ್ ಮಾಡೋಣ ಅಂತ ಇದ್ರ ಮೇಲೆ. ಅಂದರೆ ಅದು ಬಿಸಿ ಆದಮೇಲೆ ಅದ್ರ ಮೇಲೆ ಚಿಕನ್ ಹಾಕೋ ಒಂದು ಪ್ಲಾನು. ವರ್ಕೌಟ್ ಆಗುತ್ತಂತೀರಾ? ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಮಾಡ್ತೀನಿ. ಅದೇನು ತರಕಾರಿನ ಬೇಯಿಸ್ಕೊಳ್ಳೋದಕ್ಕೆ? ಅದೇನು ತರಕಾರಿನ ಬೇಯಿಸ್ಕೊಳ್ಳೋದು? ಇದೆಲ್ಲ ಮತ್ತೆ ಚಿಕನ್ನ ಹಾಂ ನಮ್ಮ ಇದರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಒಟ್ಟಿನಲ್ಲಿ ಯಾವುದೋ ಕುತ್ಕೊಳ್ಳೋಕ್ಕೆ ಒಳ್ಳೆ ಬಂಡೆ, ಒಳ್ಳೆ ಕಲ್ಲು. ಇವಾಗ ಎಲ್ಲಿ ಮಾಡೋದು? ಇಲ್ಲೇ ಮಾಡ್ತೀನಿ. ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಇಲ್ಲೇ. ನಿಮ್ಮದು ಟ್ಯಾಲೆಂಟು ಈ ರೇಂಜ್ಗೆ ಇದೆ. ನೋಡ್ಬೇಕು ಯಾವ ಥರ ಮಾಡ್ತೀರಾ ಅಂತ. ಆಡಿಯನ್ಸ್ಗೆ ಒಳ್ಳೆ ಒಂದು ವ್ಯೂ ಜೊತೆ ಒಳ್ಳೆ ರೆಸಿಪಿ ಮಾಡಬೇಕು ಅನ್ನೋದು ಗುರಿ ಅಲ್ವಾ? ಹೌದು. ಸೊ ಇಲ್ಲಿ ಬಿಸಿ ಬಿಸಿ ಟೆಂಟಲ್ಲಿ ಒಬ್ಬಂಟಿ ಆಗಿದೆ, ಬನ್ನಿ ಹೋಗೋಣ, ಎತ್ಕೊಂಬೋಣ. ಐಟಮ್ಸ್ ಏನೇನು ಬೇಕು ಅವೆಲ್ಲನೂ. ವೆಂಕಿ ಅವರೇ ಬೇಗ ತಗೊಂಬನ್ನಿ. ಇನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳ್ಬೇಕಲ್ಲ ನಿಮ್ಮ ಜಾಬ್ದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಾ? ಹಾಂ ಬಂದೆ ಏನೇನು ಬೇಕು? ಚಿಕನ್ನು ಮತ್ತೆ ಹಾಂ, ಚಿಕನ್ ಒಂದೇನಾ? ಹೌದು. ಅದನ್ನ ಚಿಕನ್ನು, ಸ್ಟವ್, ಗ್ಯಾಸು, ಪ್ಲೇಟು. ಹೌದಲ್ವಾ? ಕರೆಕ್ಟ್. ಸ್ಟವ್ ಬೇಕು. ಗೊತ್ತಾ ಅದ್ರ ಬಗ್ಗೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ? ಚಿಕ್ಕ ವಯಸ್ಸಿಂದ ಅದರಲ್ಲಿ ಹುಟ್ಟು ಬೆಳೆದವ್ ನಾನು. ನಂಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗೊತ್ತಿಲ್ವಾ? ಅಲ್ಲ, ಒಂದು ಕೆಲಸಕ್ಕೆ ಅಂತ ಜಾಯ್ನ್ ಆದಾಗ ಅದರದ್ದು ಗೊತ್ತು ಬಿಡಿ ನನಗೆ. ನೇವಿ ಅಂದರೆ ನನಗೆ ಗೊತ್ತಲ್ವಾ, ಗುಡಿ ಅದು, ನನಗೆಲ್ಲ ಗೊತ್ತು ಅದ್ರ ಬಗ್ಗೆ. ಸೊ ಹಂಗ ನಾನೇನು ಹೇಳೋದು ಬೇಡವಾ ನಿಮಗೆ? ಇಲ್ಲ ಹೇಳ್ಬೇಕು, ಏನಾದರೂ ಹೊಸದಾಗಿದ್ರೆ ಹೇಳಿರಂತೆ. ಇಲ್ಲಿ ಇಡ್ಬೇಕು ಸ್ಟವ್ವಾ? ಹೌದು. ಓಪನ್ ಮಾಡ್ಕೊಬೇಕಿದ್ದನ್ನು ಇಲ್ಲಿ ಇಡಬೇಕಾ? ಹೌದು. ಓಹೋ, ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ಸ್ಟವ್ ಬಿಟ್ಬಿಡಿ ಫಸ್ಟಿಗೆ. ಅದ್ರ ಓ, ಜೊತೆ ಇದಾಗಬೇಕು, ಸಿಲಿಂಡರ್ ಆಗಬೇಕಲ್ವಾ? ಏನು ಕೆಲಸನೇ ಮಾಡಲ್ಲ ಆ್ಯಕ್ಚುಲಿ ನೀವು. ಹೌದೌದು. ಯಾಕೆ ಸುಮ್ಮನೆ ನನ್ನ ಮೇಲೆ ಕೆಲಸ ಸಿಕ್ಕ ಖುಷಿಗೆ ಅದು ಹೇಳ್ತೀವಿ ಅಂತ ಒಂದು ಚುಚ್ಚುರು ಮಾಡ್ತಾ ಇದ್ದೀರಾ. ಅಯ್ಯಾ, ಬಾಯಲ್ಲೆಲ್ಲ ತೆಗಿಬಾರ್ದು ರೀ, ಅದು ಸಿಲಿಂಡರು. ಅಲ್ಲ ಸುಮ್ಮನೆ ಅದು ಗಟ್ಟಿ ಇತ್ತಲ್ವಾ, ಬರಲಿಲ್ಲ. ಕರೆಕ್ಟಾಗಿ ಹಾಕ್ತೀನಿ ಅಂತೀರಾ? ಹಾಕಿ ಆಗಬೇಕು. ಗೊತ್ತಾಗುತ್ತೆ ವೀಕ್ಷಕರಿಗೆ ಏನಂತ? ನೀವು ಎಷ್ಟು ಕೆಲಸ ಮಾಡ್ತೀರಾ ಅಂತ. ಅದನ್ನ ರೇಟಿಂಗಲ್ಲಿ ತೆಗೆದುಬಿಡ್ತೀನಿ ಬಿಡಿ. ರೇಟಿಂಗಲ್ಲಿ ಕಾವ್ಯ ಅವರ ಸ್ಟಾರ್ಟ್ ಆಯ್ತಾ ನಿಮ್ಮದು ಕುಕಿಂಗು? ಏನು ಮಾಡ್ತಿದ್ದೀರಿ ಈಗ? ಚಿಕನ್ ಸ್ವಲ್ಪ ಬೇಯಿಸಿ ನೋಡಿ ಯಾವ ರೀತಿ ಒಂದು ಪ್ಲೇಸಲ್ಲಿ ಸ್ಟವ್ ಇಕ್ಕಿದಾರೆ ಅಂತ ನೋಡಿ. ಈ ಥರ ಒಂದು ಜಾಗದಲ್ಲಿ ಅದು ನೀರು, ಇದು ಬಂಡೆಗಳು ಸಂದಿಗಳಲ್ಲಿ ಈ ಥರ ಸ್ಟವ್ ಇವಾಗೇನು ಕಲ್ ಮೇಲೆ ಸುಡ್ತೀರಾ ಅಂತ ಇದನ್ನು ಇದಕ್ಕೆ ಬಿಟ್ಟಿದ್ರೆ ಬಾಣ್ಲಿಗೆ ಬಿಟ್ಟಿದ್ದೀರಾ? ಒಂದು ಸ್ವಲ್ಪ ಸುಟ್ಕೊಂಡು ಆಮೇಲೆ ಹಾಕೊಂಡು ಕಲ್ ಮೇಲೆ, ಆಮೇಲೆ ಬೆಂದಿಲ್ಲ ಅದ್ರ ಮೇಲೆ. ಓಕೆ ಹೌದು. ಫಸ್ಟು ಆಬಾಯ್ಲ್ ಮಾಡ್ಕೊಂಬೇಡಲ್ಲ, ಹೌದು. ಅದ ಬೇಯಿಸ್ಕೊಂಬಿಟ್ಟು ಹಾಕ್ಬೇಡ. ಹಾಕಿ ಒಳಗಡೆ ಬೇಗ ಹಾಕಿದ್ರೆ. ಸೊ ಫುಲ್ ಕೆಲಸ ಮಾಡ್ತಿದ್ದೀರಾ, ಕೆಲಸ ಸಿಕ್ಕಿರೋ ಖುಷಿಲಿ. ಅಲ್ಲ ಅಂತ ಇಂಥ ಕೆಲಸ ಏನು ಅನ್ಬೋದು. ನೀವೇ ಕೆಲಸ ಸಿಕ್ಕಿದೆ, ಇಂಟರ್ನ್ಯಾಷನಲ್ ಸರ್ವಿಸ್, ಏನದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ಸುಮ್ಮನೆ ಇರೋಕ್ಕಾಗುತ್ತಾ?
ಆದ್ರೂ ನಿಮ್ಮ ಸಿಟ್ಟಿಂಗ್ ಪೊಸಿಷನ್ನು ನೀವು ಮಾಡ್ತಿರೋದು ಕುಕ್ಕಿಂಗ್ ಸ್ಟೈಲ್ ಇವತ್ತು ತುಂಬ ಚೆನ್ನಾಗಿದೆ ರೀ, ಆರ್ಗಾನಿಕ್ ಆಗಿದೆ. ಸೊ ನಾನು ಇನ್ನೂ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಏನಕ್ಕೆ ಅಂತಂದರೆ ಕಲ್ ಮೇಲೆ ಬೇಯಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮತ್ತೆ ನಿಮ್ಮದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಂದ್ಸತಿ ಓದೋಣವಾ? ನನಗೆ ಬೈತಾ ಇರುತ್ತೆ ಇದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗೊತ್ತು ಒಂದ್ಸಲ, ಆದರೂ ಒಂದ್ಸಲ ಓದಿ ನೋಡಿ. ಹೌದಾ, ಸರಿ ಓದ್ಬಿಡೋಣ ಬನ್ನಿ. ಅಲ್ಲ, ಕುಕಿಂಗ್ ಮಾಡೋದು ಬಿಟ್ಟು ಆರಾಮಾಗಿ ಎಷ್ಟು ತೊಗೊಂಡಿದ್ದೀರಿ, ಏನು ಮಾಡೋದು? ಬೇಯಬೇಕಲ್ಲ ಅದು. ಬೇಗ ಬೇಯಿಸ್ರಮ್ಮ, ಇದು ನನಗೆ ಸಖತ್ ಕೈ ಬಿಸಿಲಾಗ್ತಿದೆ. ಇಟ್ಬಿಲ್ಲ ನಾನು ಬೇಗ ಅಂತ. ಎಷ್ಟು ಬಿಸಿಲಾಗ್ತಿದೆ ನೋಡಿ, ಸೆಕೆ ಸುರಿತಾ ಇದೆ. ಇರೋದೇ ಗ್ಯಾರಂಟಿ ಕಲರ್. ಮಾಡೋದು ಬಿಟ್ಟು ತಿಂತಾ ಇದ್ದೀರಾ, ಕಂಪ್ಲೀಟ್ ಆಗಿಲ್ಲ ಕುಕಿಂಗು. ಫಸ್ಟ್ ಮಾಡಿ ಮತ್ತೆ ತಿನ್ನೋಣ ಜೊತೆಯಲ್ಲಿ, ಮತ್ತೆಲ್ಲ ಖಾಲಿ ನೀವು ಮಾಡಿಬಿಟ್ರೆ. ನಾನು ಬೆಳಗ್ಗೆ ನಾಷ್ಟ ಮಾಡಿಲ್ಲ. ಅದಕ್ಕೆ ನೀವು ಪ್ಲಾನ್ ಮಾಡ್ಕೊಂಡೇ ಬಂದಿರ್ತೀರಾ, ಹೆಂಗೂ ಚಿಕನ್ ಮಾಡ್ತೀವಲ್ಲ ಇಲ್ಲೇ ತಿನ್ಕೊಂಬ ನಾಷ್ಟ ಬೇಡ ಅಂತ ಹೇಳ್ಬಿಟ್ಟು. ಬೇಗ ಮಾಡಿ ಬೇಗ ಮಾಡ್ತಾ ಇದೀನಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ ಹೇಳಿ ಬೇಗ, ನಾನು ಕ್ಯೂರಿಯಾಸಿಟಿ ತಿಳ್ಕೊಳಕ್ ಆಗ್ತಿಲ್ಲ. ಅದಾಗಬೇಕಿತ್ತು. ಅದು ಸ್ವಲ್ಪ ಒಳಗಡೆ ಇಟ್ಕೊಳ್ಳಿ, ಒಳಗಡೆ ಬಿದ್ದೋಗ್ಬಿಟ್ರೆ ನೀರು ಒಳಗಡೆ ಕೊನೆಯಲ್ಲಿ ಇಕ್ಕಿದ್ದೀರಾ. ಒಂದು ನಿಮಿಷ ಇಟ್ಕೊಳ್ಳಿ. ಕೊಡಿ. ನಿಮಿಷ ಇಟ್ಕೊಳ್ಳಿ. ಓ ಇದೇನ್ರಿ ಇದು? ಏನು? ವಾರದಲ್ಲಿ 6 ದಿನ ನಿಮ್ದು ಕೆಲಸ, ಓಕೆ. 6 ದಿನ ಬೇರೆ 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 ಕೆಲಸ ಮಾಡ್ಬೇಕು ನೀವು. ಈ ತಮಾಷೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದ್ರೆ ನಾವು ಆ ಥರನೇ ತುಂಬಾ ಟ್ಯಾಲೆಂಟ್ ನಮ್ದು, ದಿನಕ್ಕೊಂದೊಂದು ಕೆಲಸ ಮಾಡ್ತೀವಿ. ನಿಮ್ಮಂಥವ್ರಾದ್ರೆ ಯಾವಾಗಲೂ ಒಂದೇ ಕೆಲಸ ಮಾಡ್ತಾ ಇರ್ತೀರಾ. ಸೊ ಓದ್ಲಾ ಯಾವ ದಿನ ಏನೇನ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು? ಓದ್ರಿ, ಪರವಾಗಿಲ್ಲ, ಗೊತ್ತು, ಬಟ್ ಆದ್ರೂ ಓದಿ. ಡೇ 1 ಫಸ್ಟ್ ಡೇ ಸೋಮವಾರನಾ? ಸೋಮವಾರ ಬಂದು ಒಣಗಿರೋ ಮೀನುಗಳನ್ನ ಮಾರ್ಬೇಕು. ಸೋಮವಾರ ಬಂದು ಒಣಗಿರೋ ಮೀನುಗಳನ್ನ ಮಾರ್ಬೇಕು. ಒಣಗಿರೋ ಮೀನುಗಳನ್ನ ಮಾರ್ಬೇಕು. ನಾನು ಒಣಗಿರೋ ಮೀನುಗಳ? ಹ್ಞೂನ್ರಿ, ಇದೆ ಅಲ್ವಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಗೊತ್ತಿದೆ ಅಂದ್ರಿ ಮುಂಚೆನೆ. ಸೋಮವಾರದ್ದು ನೇವಿ ಕೆಲಸ ತಾನೆ? ಹೌದು, ಸೋಮವಾರ ಕೆಲಸ ಇದು. ಹೌದು. ನೆಕ್ಸ್ಟ್ ಮಂಗಳವಾರ ಬಂದ್ಬಿಟ್ಟು ಶಿಪ್ಪಿಂದ ಬರೋಂತ ಮೀನ್ಗಳನ್ನೆಲ್ಲ ಅನ್ಲೋಡ್ ಮಾಡ್ಬೇಕು. ಅಲ್ಲ, ನಾನೇನು ಸೆಂಟ್ರಲ್ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಿದ್ರಾ ಇಲ್ಲ ಅಲ್ಲಿ ಏನಾದ್ರು ಕ್ಲೀನಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು? ನೀವ್ ಯಾವ ಕೆಲ್ಸಕ್ಕೆ ಅಪ್ಲೈ ನೇವಿ ಮಾಡಿದ್ದೀರಾ? ಕೆಲಸ ಅಂತ ಹೇಳಿದ್ರಲ್ಲ, ಇದೇನಿದು? ಒಣ ಮೀನುಗಳನ್ನ ಮಾರ್ಬೇಕು, ಬಂದ್ರೆ ಮೀನುಗಳನ್ನ ಅನ್ಲೋಡ್ ಮಾಡ್ಬೇಕು, ಏನಿದು? ಇದು ಅಲ್ಲಿಂದ ಕೆಲಸ ಬಂದಿರೋದಲ್ವಾ? ನೋಡಿ ಹೆಸರೆಲ್ಲ ಹಂಗಿದೆ ಅಲ್ಲ. ಬುಧವಾರ ಬಂದ್ಬಿಟ್ಟು ಆ ಶಿಪ್ ಅಲ್ಲಿರೋ ವಾಶ್ರೂಮ್ಸ್ ಟಾಯ್ಲೆಟ್ಸ್ ನ ಕ್ಲೀನ್ ಮಾಡ್ಬೇಕು. ನೀವ್ ಯಾಕೋ ಬೇಕಂತಾನೆ ಏನೋ ಬೇರೆ ಓದ್ತಾ ಇದ್ದೀರಾ? ಬೇರೆ ಯಾಕೆ ಓದೋಣ, ಇರೋದನ್ನೇ ಓದ್ತಾ ಇರೋದು ನಾನು. ನನಗೋದಕ್ಕೆ ಏನ್ ಸಂಬಂಧ? ನಾನೇನ್ ತೊಳಿಲ್ ವಾಶ್ರೂಮ್ಸ್ ಅದು ಇದು. ಇಷ್ಟೊತ್ತು ಬಂದಿದೆ 70,000 ಸ್ಯಾಲರಿ ಅಂದ ತಕ್ಷಣ ನಿಮ್ದು ಅಂತೀರಾ, ಇವಾಗ ನಾನ್ ನಂದಲ್ಲ ಅಂತೀರಾ, ಹೆಂಗೆ ಇದು? ಇಷ್ಟೊತ್ತು ಬಂದಿದೆ 70,000 ಸ್ಯಾಲರಿ ಅಂದ ತಕ್ಷಣ ನಿಮ್ದು ಅಂತೀರಾ, ಇವಾಗ ನಾನ್ ನಂದಲ್ಲ ಅಂತೀರಾ, ಹೆಂಗೆ ಇದು? ಅಲ್ಲ, ಆ ಕೆಲಸ ನಾನೇನ್ ಮಾಡ್ಬೇಕು? ನೀವಿಲ್ಲ ಆ ಕೆಲಸ ಕೊಡುತ್ತೆ, ಬಾತ್ರೂಮ್ ತೊಳೆಯೋದು, ಮೀನ್ ಮಾಡೋದು, ಅದ್ರಲ್ಲಿ ಏನ್ರಿ ಅವೆಲ್ಲ ಕೆಲಸ? ಕೆಲ್ಸಗಳಲ್ವಾ ಹಾಗಾದ್ರೆ? ಇನ್ನು ಗುರುವಾರ ಬಂದ್ಬಿಟ್ಟು ಈ ಕಡೆಯಿಂದ ಆ ಕಡೆ, ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಲೊಕೇಶನ್ ಗೆ ಶಿಫ್ಟ್ ಆಗುತ್ತೆ ಶಿಪ್. ಅಲ್ಲಿ ಹೋಗ್ಬಿಟ್ಟು ಅದ್ರಲ್ಲಿರೋ ಪಾಚಿನೆಲ್ಲ ಕ್ಲೀನ್ ಮಾಡ್ಬೇಕು. ನೀವು ಟ್ಯಾಲೆಂಟೆಡ್ ಮನುಷ್ಯಲ್ವೇನ್ರಿ? ಪಾಚಿ ಕ್ಲೀನ್ ಮಾಡಕ್ ಆಗಲ್ವಾ? ನನ್ ಕೆಲಸ ಅಲ್ಲೇ ನಾನೇನು ಕೂಲಿ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಲ್ಲಿ. ನೀವೇ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಖುಷಿ ಪಟ್ಟು ಇದೇನು ಏನೇನು ಹೇಳ್ತಾ ಇದ್ರ ನೀವು? ಶುಕ್ರವಾರ ಬಂದ್ಬಿಟ್ಟು ಹಾರ್ಬರ್ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ನ ಕ್ಲೀನ್ ಮಾಡ್ಬೇಕು. ಹೋಗ್ರಿ, ಅದಕ್ಕೂ ನನ್ ಸಂಬಂಧ ಯಾವ್ದು ಕೆಲಸ ಅದು? ಇಲ್ಲಿ ಬಂದಿರೋ ನಿಮ್ಗೆ ತಾನೇ ಇದೆ ಹೆಸರು? ಯಾರ್ದಿದೆ ಹೆಸರು? ಹೆಸರಾಗ್ಬಿಟ್ರೆ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಿಂಗೈತೆ ಇವಾಗ. ನಾನು ಆಮೇಲೆ ಶನಿವಾರ ಬಂದ್ಬಿಟ್ಟು ಸಮುದ್ರದಲ್ಲಿರೋ ಮೀನುಗಳಿಗೆ ನೀವು ಫುಡ್ ಹಾಕ್ಬೇಕು. ಅದೇನ್ ಮನುಷ್ಯ ಅನ್ಕೊಂಡ್ಬಿಟ್ಟಿದೆ, ಸಮುದ್ರ ಏನ್ ಅನ್ಕೊಂಡ್ಬಿಟ್ಟಿರೋದು? ಸಮುದ್ರ ಮೀನು ಲಕ್ಷ ಕೋಟಿಗಳು ಇರ್ತೈತೆ, ಅದನ್ನೋಗ್ಬಿಟ್ಟು ನಾವು ಅದಕ್ಕೆ ಹಿಂಗೆ ಫೀಡ್ ಹಾಕೋದು. ಅದಕ್ಕೆ ಅವ್ರು ಕೊಟ್ಟಿದ್ದಾರೆ, ಅವ್ರು ಹೋದ್ರೆ ಅವ್ರು ಟ್ರೈನ್ ಅಪ್ ಮಾಡ್ತಾರೆ. ಎವ್ರಿ ಸಂಡೇ ಬಂದ್ಬಿಟ್ಟು ಅವ್ರು ನಿಮ್ಗೆ ಟ್ರೈನಿಂಗ್ ತಗೋತಾರೆ, ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಅದಕ್ಕೆ ಅಂತ. ಏನೋ ಸಂಡೇ ಕೂಡ ಸ್ಪೆಷಲ್ ಕ್ಲಾಸು. ಹೌದು, ಸ್ಪೆಷಲ್ ಕ್ಲಾಸ್ ಇದೆಲ್ಲ ಕೆಲ್ಸಗಳು ಹೆಂಗ್ ಮಾಡ್ಬೇಕು ಅಂತ ಅವ್ರು ಗೈಡ್ ಮಾಡ್ತಾರೆ ನಿಮ್ಗೆ. ಅಂದ್ರೆ ವಾರದಲ್ಲಿ ಒಂದ್ ದಿವಸ ಕೂಡ ನನ್ಕ ಬಿಡುವೆ ಇಲ್ಲ, ಯಾವಾಗ್ಲೂ ಕೆಲಸನೇ.
ಇಲ್ಲ ನಿಮ್ಗೆ ವಾರ ಪೂರ್ತಿ ನಿಮ್ ಕೆಲಸ ಇದ್ದೇ ಇರುತ್ತೆ 24/7. ಇಲ್ಲ ನಿಮ್ಗೆ ವಾರ ಪೂರ್ತಿ ನಿಮ್ ಕೆಲಸ ಇದ್ದೇ ಇರುತ್ತೆ 24/7. ಈ ಕಿತ್ತೋಗೋ ಕೆಲಸ ಯಾರು ಮಾಡ್ಬೇಕು ನಂಗೆ ಬೇಗ ಬೇಡ ಹೋಗ್ರಿ. ಈ ಕಿತ್ತೋಗೋ ಕೆಲಸ ಯಾರು ಮಾಡ್ಬೇಕು ನಂಗೆ ಬೇಗ ಬೇಡ ಹೋಗ್ರಿ. ಫಸ್ಟ್ ಮಾಡ್ರಿ ಅದನ್ನ ಎತ್ಕೊಂಡೋಗ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡ್ರಿ, ಅದು ಬೇಡ. ಅದ್ ಹೆಂಗ್ ಕ್ಯಾನ್ಸಲ್ ಮಾಡಕ್ಕಾಗುತ್ತೆ? ನಿಮ್ ಮುಂದೆ ಫೋನ್ ಪೇ ಮಾಡಿದ್ನಲ್ಲ ಏನ್ ಫೋನ್ ಪೇ ಮಾಡಿದ್ರೆ? ಅವ್ರಿಗೆ ಅಮೌಂಟ್ ಓ ಹೋಯ್ತಲ್ಲ. ಇವಾಗ ನಂಗೆ ಅರ್ಥ ಆಯ್ತು. ಏನು ಫೋನ್ ಪೇ ಮಾಡೋ ಕಾಸು ಹಾಕ್ಸ್ಕೊಳಕ ನೀವು ಇದೆಲ್ಲ ಕತೆ ಹೇಳೋದು ನನ್ಗೆ. ಹಾಕ್ಸ್ಕೊಳಕ ನೀವು ಇದೆಲ್ಲ ಕತೆ ಹೇಳೋದು ನನ್ಗೆ. ನೇವಿಗೆ ಕೆಲ್ಸ ಎಲ್ಲ ನನಗೆ ಚೆನ್ನಾಗ್ ಗೊತ್ತು, ನಾನು ಅಪ್ಲೈ ಮಾಡಿದೀನಿ ಅಂತೆಲ್ಲ ಹೇಳಿದ್ರಿ ನೀವು. ಹೇಳ್ಬಿಟ್ರೆ ಹಾ ಇಂಥ ಕೆಲಸ ಮಾಡ್ತೇನೆ. ನೇವಿಲ್ ಹೋಗ್ಬಿಟ್ಟು ನೇವಿಲ್ ಹೋದ್ರೆ ಒಂದು ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡು ಒಂದು ಕ್ಯಾಪ್ ಹಾಕೊಂಡು ಮುಂದೆ ಅಡುಗ್ ಮುಂದೆ ನಿಂತ್ಕೊಂಡು ಕೈ ಕೊಟ್ಕೊಂಡು ಈ ತರ ಆ ಕಡೆ ಈ ಕಡೆ ನೋಡ್ಕೊಂಡು ಒಂದು ವೈಟ್ ಅಂಡ್ ಡ್ರೆಸ್ ಹಾಕೊಂಡು ಒಂದು ಕ್ಯಾಪ್ ಹಾಕೊಂಡು ಮುಂದೆ ಅಡುಗೆ ಮುಂದೆ ನಿಂತ್ಕೊಂಡು ಕೈ ಕೊಟ್ಕೊಂಡು ಈ ತರ ಆ ಕಡೆ ಈ ಕಡೆ ನೋಡ್ಕೊಂಡು ಚೆನ್ನಾಗಿ ನಾವು ಒಳ್ಳೆ ಪೋಸ್ಟ್ ಕೊಡ್ಬೋದು, ಒಳ್ಳೆ ಕೆಲಸ ನಾನು ಅನ್ಕೊಂಡ್ರೆ ನೀವು ನೋಡಿದ್ರೆ ಇದೇನಿದು ಬಾತ್ರೂಮ್ ತೊಳಿಬೇಕು, ಪಬ್ಲಿಕ್ ಟಾಯ್ಲೆಟ್ಸ್ ಕೊಡಬೇಕು, ಏನೇನ್ ಹೇಳ್ತಾ ಇದ್ದೀರಾ? ಸ್ಯಾಲ್ರಿ ನೋಡಿ, ನಿಮ್ಮ ಗ್ರೂಪ್ ಅಲ್ಲಿ 8 ಜನ ಮೆಂಬರ್ಸ್ ಇರ್ತಾರಂತೆ. ಟೋಟಲ್ 8 ಮೆಂಬರ್ಸ್ಗೆ 70,000 ಸ್ಯಾಲ್ರಿ. 8 ಮೆಂಬರ್ಸ್ಗೆ 70,000 ಸ್ಯಾಲ್ರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? 8 ಮೆಂಬರ್ಸ್ಗೆ 70,000 ಸ್ಯಾಲ್ರಿ. ಅಂದ್ರೆ 70,000 ಕೂಡ ನನ್ಗೊಬ್ಬನಿಗಲ್ಲ, 8 ಜನಕ್ಕೆ. ಹೌದು. ಎಷ್ಟ್ ಬರ್ತೈತೆ ಅವಾಗ? 10,000 ಕೂಡ ಬರಲ್ಲ ರೀ ಒಬ್ಬನ್ಗ. ಹೌದು. ಇವ್ ನನ್ ಬರೋ ಒಂದ್ 7-8 ಸಾವಿರಕ್ಕ ನಾನು ತಿಂಗಳ ಪೂರ್ತಿ ಅಲ್ಲಿ ಬಾತ್ರೂಮ್ ತೊಳಿಬೇಕು, ಈ ಪಿಶಕ್ ಫೀಡ್ ಆಗ್ಬೇಕು, ಮತ್ತೆ ಪಬ್ಲಿಕ್ ಟಾಯ್ಲೆಟ್ಸ್ ಇವೆಲ್ಲ ಮಾಡ್ಬೇಕಾ? ಹೌದು. ಏನ ಮಗ ಮಾಡ್ತಾನೆ ಹೋಗ್ರಿ. ಇವ್ ನಾನು ಬರೋ ಒಂದು 7,000 ನಾನು ತಿಂಗಳ ಪೂರ್ತಿ ಅಲ್ಲಿ ಬಾತ್ರೂಮ್ ತೊಳಿಬೇಕು, ಈ ಪಿಶಕ್ ಫೀಡ್ ಆಗಬೇಕು, ಮತ್ತೆ ಪಬ್ಲಿಕ್ ಟಾಯ್ಲೆಟ್ಸ್ ಇವೆಲ್ಲ ಮಾಡಬೇಕಾ? ಯಾರು ಮಾಡ್ತಾನೆ ನೋಡಿ. ನನ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ಹೋಗ್ರಿ. ಯಾವ್ದೋ ಕಾಸು ಹೊಡಿಯೋದಕ್ಕೆ ನೀವೇ ಈ ತರ ಪ್ಲಾನಿಂಗ್ ಆಗ್ಬಿಟ್ಟು ನನಗೆ ಈ ತರ ಟಾರ್ಚರ್ ಮಾಡ್ತಿದ್ರ ನೀವು. ಅಲ್ಲ ನಿಮ್ ಮುಂದೆನೆ ನಾನು ತೋರ್ಸಿದೀನಿ ನಿಮ್ಗೆ, ಏನಂತ ಆಗ್ತಾ ಇದೀನಿ ನೋಡಿ ಅಂತ. ಇದು ಕಾಸು ಹೊಡಿಯೋದು ಏನಾದ್ರಲ್ಲಿ ಓದಿ ಅಲ್ಲಿ ಇದೆಯಲ್ಲ ಎಲ್ಲಾನು. ಓದ್ಸಾಯಣ ಅಂದ್ರೆ ಇಂಗ್ಲಿಷ್ ಬರ್ತಾ ಇಲ್ಲ. ಓದ್ಸಾಯಣ ಅಂತ ಹೇಳಿದ್ರೆ ಇಂಗ್ಲಿಷ್ ಬರ್ತಾ ಇಲ್ಲ. ಕೆಲ್ಸ ಸಿಕ್ಕುತ್ತಲ್ವಾ, ಹೋಗಿ ಯಾವ್ದೋ ಒಂದ್ ಕೆಲ್ಸ ಮಾಡಿ. ಅಲ್ಲ ನೀವೇ ಹೋಗಿ, ನೀವೇ ಮಾತಾಡಲಿ, ನೀವು ಹೋಗಿ. ನಾನ್ ಅಪ್ಲೈ ಮಾಡಿದೀನ, ನೀವ್ ಹೋಗಿ ಮಾಡ್ರಿ. ನಾನು ಏನೋ ಮಾಡ್ತಿದ್ದೆ. ಟ್ಯಾಲೆಂಟೆಡ್ ಪರ್ಸನ್ ಅಲ್ಲ ನೀವು. ಟ್ಯಾಲೆಂಟ್ ಬಟ್ ಟ್ಯಾಲೆಂಟ್ ಐತೆ ಅಂದ್ರೆ ಟಾಯ್ಲೆಟ್ ತೊಳೆಯಕ್ ಹೋಗ್ಲಾ? ಬಟ್ ಟ್ಯಾಲೆಂಟ್ ಐತೆ ಅಂದ್ರೆ ಟಾಯ್ಲೆಟ್ ತೊಳೆಯಕ್ ಹೋಗ್ಲಾ? ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟು ಮಾತಾಡ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಏನಕ್ಕೆ? ದಯವಿಟ್ಟು ನೀವೇನಕ್ಕೆ ಫ್ರೆಂಡ್ಸ್ಗೆಲ್ಲ ಹೇಳಕ್ ಹೋಗ್ಬೇಡಿ. ನೀವೇನು ಬೇಡ. ಸುಮ್ನೆ ನಂದು ಕಾಸೇನಾಯ್ತು ನಂಗೆ ಕಾಸು ಕೊಟ್ಬಿಡಿ ಫಸ್ಟ್. ಸುಮ್ನೆ ನಂದು ಕಾಸೇನಾಯ್ತು ನಂಗೆ ಕಾಸು ಕೊಟ್ಬಿಡಿ ಫಸ್ಟ್. ನಾನು 1,000 ರೂಪಾಯಿ ನಾನು ಕೊಟ್ಟನಲ್ಲ, ಕೊಡಿ ಅದನ್ನು ಕೊಡಿ. ಫ್ರೆಂಡ್ಸ್ಗೆ ಹೇಳ ಇಲ್ಲ ನಂಗೆ ಕೊಡಿ. ನಂಗೆ ಯಾವ್ದು ನೀವು ನನ್ಗೆ ಫ್ರೆಂಡ್ಸ್ಗೆ ಹೇಳ್ತೀರಾ ನೀವು? ನಂಗೆ ನನ್ನ ಕಾಸು ನನ್ಗೆ ಕೊಡಿ. ನಿಮಗ್ ಬಂದಿರೋ ಕೆಲಸ ನಾನು ಫ್ರೆಂಡ್ಸ್ ಹೇಳಿದ್ರೆ ಅಂತ. ನನ್ನ ಕೆಲಸ ನೀವೇನು ಕೇಳ್ಕೊಂತೀರ? ಬೇಡ, ಏನೋ ಟಾಯ್ಲೆಟ್ ತೊಳೆಯಕ್ ಹೋಗ್ತಿದ್ದ ಅಂತ ಹೇಳ್ಬಿಟ್ಟಾ? ನಿಮ್ ಮುಂದೆ ತರ ನಾನು ನೇವಿಗೆ ಹಾಕಿರೋದು ಅಮೌಂಟ್ ನ ನೀವೇ ತಾನೇ ಹೇಳಿ ನೇವಿಗೆ ಹೋಗುತ್ತೆ ಅಂತ ಹೇಳಿ. ನನ್ಗೆ ಇವೆಲ್ಲ ಓಡ ಅನ್ಸೈತೆ. ನಿಜವಾಗ್ಲು ನಾನು ಕೊಡಿ, ನಾನು 1,000 ರೂಪಾಯಿ ಕೊಡ್ಬಿಡಿ. ಫ್ರೆಂಡ್ಸ್ಗೆ ನನ್ನ ಮನೆಯವ್ರಿಗೆ ಎಲ್ಲಾರು ಹೇಳ್ತೀನಿ ರೀ ಇವಾಗ. ನನಗೆ ನಿಜವಾಗ್ಲು ನೀವು ಒಳ್ಳೆ ಟೋಪಿ ಆಗದ ಅನ್ಸೈತೆ. ನೀವು ಯಾರಿಗೂ ಹೇಳ್ಕೊಳಕ್ ಹೋಗ್ಬೇಡಿ. ಒಂದು ಕೆಲಸ ಮಾಡಿ, ನೀವು ನಾನು ಕೊಟ್ಟೋ ದುಡ್ಡನ್ನ ನೀವೇ ಇಟ್ಕೊಂಡ್ಬಿಟ್ಟು ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ. ನನಗೆ ಬೇಜಾರಾಗ್ಬಿಡ್ತೈತೆ. ನೀವು ನಾನು ಕೊಟ್ಟೋ ದುಡ್ಡನ್ನ ನೀವೇ ಇಟ್ಕೊಂಡ್ಬಿಟ್ಟು ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ. ನನಗೆ ಬೇಜಾರಾಗ್ಬಿಡ್ತೈತೆ. ಏನು ಕೆಲಸ ಬೇಡವಾ? ಈ ಕೆಲಸ ಯಾವನಿಗೆ ಬೇಕು? ಮತ್ತೇನಕ್ಕೆ ನನಗೆ ಈ ಥರ ಕೆಲಸ ಇಲ್ಲ. ಫಸ್ಟ್ ಅದನ್ನ ಅರ್ಧ ಬಿಸಾಕಿ ಆ ಕಡೆ. ನೀವು ಕೊಡ್ಬೇಕು. ಏನಕ್ಕೆ? ನನ್ನ ಅಮೌಂಟ್ ಹಾಕಿದ್ದೀನಲ್ಲ ಫೋನ್ ಪೇ ಅಲ್ಲಿ. ಬೋಲೆ ನಿಜನ ಆಗ್ಬಿಟ್ಟಿರ್ತೀರ ನೀವು. ಅದನ್ನ ದುಡ್ಡು ಎತ್ಕೊಂಡೋಗಿ 1,500 ರೂಪಾಯಿ. ಇವಾಗ ನನ್ನ ಕ್ಲಾಸ್ 1,500 ರೂಪಾಯಿ. ದಯವಿಟ್ಟು ನೀವು ಯಾರು ಹೇಳ್ಕೊಳಕ್ ಹೋಗ್ಬಿಡಿ. ಈ ಥರ ಕೆಲಸ ಬಂದೈತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾರು ಈಗ ಇವಾಗ 1,000 ರೂಪಾಯಿ ನಿಮಗೆ ಬಿಡ್ತಾ ಇದ್ದೀನಲ್ಲ, ನನಗೇನು 1,500 ರೂಪಾಯಿ ಕೊಡಿ. ಮತ್ತೆ ಇದಕ್ಕೆ ಒಂದು ಫಿಟ್ಟಿಂಗಾ? ಒಂದು 3,000 ಕೊಡಿ. ಸರ್ ಆಯ್ತು ಬಿಡಿ, ಏನೋ ಮಾಡೋಣ ಬಿಡಿ. ನಂಗೆ ನಿಜವಾಗ್ಲೂ ಹೇಳಕ್ 500 ರೂಪಾಯಿ ಹೋಗಿದೆಯಲ್ಲ ಅಂದ್ರೆ 1,500 ರೂಪಾಯಿ. ಸರ್ ಅದಕ್ಕೆ ಬಿಡಿ, ಆಯ್ತು ಏನೋ ಮಾಡೋಣ ಬಿಡಿ. ನೀವು ನಿಜವಾಗ್ಲೂ ಯಾರಿಗೂ ಹೇಳಲ್ಲ. ಈ ಕೆಲಸ ಎಲ್ರಿಗೂ ಆಯ್ತು ಬಿಡಿ. ಹೇಳ್ಕೊಡ್ತೀನಿ. ಕೆಲಸ ಸಿಕ್ಕಿದೆ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ ನೀವು. ನಿಜ ನೀವು ಕೊಟ್ಟಿಲ್ಲ, ನಾನು ಹೇಳ್ತೀನಿ. ಸರಿ ಆಯ್ತು, ಹೇಳ್ಕೊಳಕ್ ಹೋಗ್ಬಿಡಿ. ಏನೋ ಕಷ್ಟಪಟ್ಟು ಕೊಟ್ಬಿಟ್ಟೆ. ಅಲ್ಲ 70,000 ಅಂತ ಖುಷಿಯಲ್ಲಿದ್ದೆ. 70,000 ಕೂಡ ಗುಂಪಲ್ಲಿರೋ 8 ಜನಕ್ಕೂ ಶೇರ್ ಮಾಡಿಕೊಡ್ತಾರೆ ಅಂತ ಹೇಳಿದ ತಕ್ಷಣ ನಮ್ಮ ಫ್ಯೂಸ್ಗಳೇ ಎಗ್ರೋಯ್ತು. ಕೂಡ ಗುಂಪಲ್ಲಿರೋ 8 ಜನಕ್ಕೂ ಶೇರ್ ಮಾಡಿಕೊಡ್ತಾರೆ ಅಂತ ಹೇಳಿದ ತಕ್ಷಣ ನಮ್ಮ ಫ್ಯೂಸ್ಗಳೇ ಎಗ್ರೋಯ್ತು. ಇಂಥ ಕೆಲಸ ಯಾರಿಗೂ ಬೇಡ. ರಾಜ್ಯಗಳು ದಾಟಿ ದೇಶಗಳು ದಾಟಿ ಎಲ್ಲೆಲ್ಲೋ ಸಮುದ್ರದ ಮಧ್ಯಕ್ಕೆ ಹೋಗ್ಬಿಟ್ಟು ಅಂತ ಕೆಲ್ಸಕ್ಕೆ ಹೋದ್ರೆ ನಾವೇನು ಕೊಡೋ ಕೆಲಸ ಅದ? ಅವರು ಅದೇನದು ಫಿಶ್ಗಳಿಗೆ ಊಟ ಆಗಬೇಕಂತೆ.
ಬಾತ್ರೂಮ್ ತೊಳಿಬೇಕಂತೆ, ಒಣಗೋಗಿರೋ ಮೀನುಗಳು ಮಾಡಬೇಕಂತ. ಇದು ಕೆಲಸನಾ? ಇದನ್ನು ಬೇರೆ ಗುಡ್ ನ್ಯೂಸ್ ಬೇರೆ, ಜೀವನಕ್ಕೆ ಸಂಬಂಧಪಟ್ಟರು ಉದ್ಧಾರ ಮಾಡೋ ಕೆಲಸ ಅಂತ. ರೀ ಅದು ಬಂದಿರೋದು ಯಾರ ಹೆಸ್ರಲ್ರಿ? ಬಿಡಿ ನೀವು, ಸಾಕು, ಸುಮ್ಮನೆ ಇರಿ. ನಿಜ ಸೂಪರಾಗಿ ಮಾಡ್ತಿದ್ದೆ. ಕೆಳಗಡೆ ಬೆಂಕಿ ಬರ್ತಿದ್ಯಾ ಸ್ಟವಲ್ಲಿ? ಓ, ಸ್ಟವಲ್ಲಿ ಬೆಂಕಿ ಬರ್ತಾಯಿದೆ ಸ್ನೇಹಿತರೆ, ಚೆನ್ನಾಗಿ ಬರ್ತಿದೆ. ಒಟ್ಟಿನಲ್ಲಿ ಇವತ್ತು ನನ್ನ ಖುಷಿ ಏನು ಅಂತ ಹೇಳಿದ್ರೆ, ನನ್ನ ಕೆಲಸ ಸಿಕ್ಕಿರೋ ಖುಷಿ ಅಲ್ಲ, ಆ ಕಿತ್ತೋಗಿರೋ ಕೆಲಸ ಬಂತು ಅಂತ ಜಾಸ್ತಿ ನೋಡಿ, ಅದೆಲ್ಲ ಖುಷಿ. ಈ ಥರ ಒಂದು ಮಾಡ್ತಿದ್ರಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದೇ ಮೊದಲನೇ ಬಾರಿ ಮಾಡ್ತಿದ್ರಾ ಇಲ್ಲಾಂದ್ರೆ ಇದಕ್ಕೆ ಮುಂಚೆ ಮಾಡಿದ್ದೀರಾ ನೀವು ಏನ ಈ ಥರ ಒಂದು ಕುಕ್ಕಿಂಗ್ನ? ಇಲ್ಲ, ಕುಕ್ಕಿಂಗ್ ಈ ಥರ ಮಾಡಿಲ್ಲ, ಇದೆ ಫಸ್ಟ್ ಟೈಮ್. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಾ ಪೀಸ್ಗಳು ಎಸ್ಕೊಳೆ ಅವು. ಹೆಂಗಿದೆ ಟೇಸ್ಟು? ಒಬ್ಬ ಇಷ್ಟು ದಿನದಿಂದ ಏನು ಮಾಡಿದ್ದೀರಾ ಎಲ್ಲದಕ್ಕಿಂತ ಬೆಟರ್ ವರ್ಷನ್ ಆಗಿದೆ ಇದು, ಚೆನ್ನಾಗಿದೆ. ಬನ್ನಿ ಯಾವ ಥರ ಪ್ರಿಪ್ರೇಷನ್ ಆಯಿತು, ಯಾವ ಥರ ತಿನ್ನೋದಕ್ಕೆ ರೆಡಿ ಆಯಿತು ಅನ್ನೋದು ನೋಡಿರಂತೆ. ನೋಡಿ, ಕಲ್ ಮೇಲೆ ಇಟ್ಬಿಟ್ಟು ಮತ್ತು ನೀಟಾಗಿ ಬೇಯಿಸ್ಕೊಂಡು ತುಪ್ಪಕ್ಕೆ ಹಾಕ್ಬಿಟ್ಟು ಇವಾಗ ತಿಂತಾಯಿದ್ದಾರೆ. ಈ ಲೊಕೇಶನ್ಗೂ ಇದಕ್ಕೂ ಸಕ್ಕದಾಗಿದೆ. ತಿನ್ನೋದಕ್ಕಾ? ಆರಾಮಾಗಿ ಕೂತ್ಕೊಂಡು ನನಗೆ ಮಾತ್ರ ಹೊಟ್ಟೆ ಕಲ್ಲಾಗ್ಬಿಟ್ರೆ ಅದೇ ಬೇಜಾರು. ನನಗೆ ಮಾತ್ರ ಹೊಟ್ಟೆ ಕಲ್ಲಾಗ್ಬಿಟ್ರೆ ಅದೇ ಬೇಜಾರು. ಏನ್ ಶಿಶಿರ್